ಜೈ ಜವಾನ್ ಜೈ ಕಿಸಾನ್. ಏನಪ್ಪ ಇವತ್ತು ವಿಷಯ ಅಂದರೆ ಸೆಕೆಂಡ್ ಬ್ಯಾಚ್ ಆಲೂಗಡ್ಡೆ ಹಾಕಿ ಆಲ್ಮೋಸ್ಟ್ ಇವಾಗ 25 ದಿವಸ ಆಗಿದೆ. ಸೊ ಅದಕ್ಕೆ ಇವತ್ತು ಜನನೂ ಬಂದಿದ್ದಾರೆ. ಏನಕ್ಕಪ್ಪ ಜನ ಬಂದಿರೋದು ಅಂದರೆ ಉಳ್ಳಗಡ್ಡೆ ಸಾಲ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು ಯಾವ ಥರ ಸಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಇವ್ರು ಎಲ್ಲಿಂದಪ್ಪ ಬಂದಿರೋದು ಅಂದರೆ ತೀರ್ಥಮ್ ಹತ್ರ ಕೃಷ್ಣಾಪುರ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ 25ರಿಂದ 30 ಕಿಲೋಮೀಟರ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ 6 o'clock ಇವ್ರು ಬಂದು ತೋಟದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕೆಲಸ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರಿಗೆ ವರ್ಕ್ ನಾವು ನೋಡ್ತಾ ಇದ್ದರೆ. ಅಷ್ಟು ನೀಟಾಗಿ ಮಾಡ್ತಾರೆ ಟೀಮು, ಖುಷಿ ಆಗುತ್ತೆ. ನೋಡಿ ಯಾವ ಥರ ಯಾರಾಗ್ತಾ ಇದ್ದಾರೆ, ಮಣ್ಣು ಯಾವ ಥರ ಈ ಥರ ಕೊಡಬೇಕು ಗಿಡಕ್ಕೆ, ಆವಾಗಲೇ ಹಸಿರುಗಡ್ಡೆ ಬರ್ದಿರ ನೀಟಾಗಿ ಇದಾಗೋದು. ಮತ್ತು ಈಗ ಯಾರಿಗೆಲ್ಲ ಸ್ವಲ್ಪ ಇದು ಮಾಡ್ತಾಯಿದ್ರೆ ನಮ್ಮ ಅಣ್ಣವರು ಯಾವ ಥರ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದು ಇದೆಲ್ಲ ಆಗಿದ್ದಾದಮೇಲೆ ಮಂಚಿಂಗ್ ಪೇಪರ್ ಹಾಕ್ಬೇಕಂದ್ಬಿಟ್ಟು ನಾವು ಮಂಚಿಂಗ್ ಪೇಪರ್ ತಂದಿದ್ವಿ. ಏನಕ್ಕಪ್ಪ ಮಂಚಿಂಗ್ ಪೇಪರ್ ಹಾಕೋದು ಅಂದರೆ ಟೊಮೆಟೊ ಹುಳನ ಅಂದ್ಬಿಟ್ಟು ಮಂಚಿಂಗ್ ಪೇಪರ್ ಆಲ್ರೆಡಿ ಬೆಡ್ ಲೋಡ್ ಮಡಗಿದ್ದೀವಿ. ಮಂಚಿಂಗ್ ಪೇಪರ್ ಹಾಕಕ್ಕೆ ಡ್ರಿಪ್ ವೈಸ್ ಎಲ್ಲ ಎಳೆದ್ಬಿಟ್ಟು ವಾಟರ್ ಎಲ್ಲ ಚೆಕ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಸೊ ಈಗ ಅವರು ಮಂಚಿಂಗ್ ಪೇಪರ್ ಹಾಕ್ತಾಯಿದ್ದಾರೆ. ಈ ಮಂಚಿಂಗ್ ಪೇಪರ್ ಹಾಕೋದು ಏನಕ್ಕಪ್ಪ ಅಂದರೆ ಕಳೆ ಇದು ಬರುತ್ತಲ್ವ, ಕಳೆನ ಅವಾಯ್ಡ್ ಮಾಡೋಕ್ಕೆ. ಮತ್ತು ಈ ಬೇಸಿಗೆಯಲ್ಲಿ ನೀರಿನ ಅಂಶ ಒಂದು 3-4 ದಿವಸ ಅದನ್ನು ತೇವ ಇರಲಿ ಅಂದ್ಬಿಟ್ಟು ನಾವು ಇದನ್ನು ಹಾಕ್ತಾ ಇರೋದು. ನೋಡ್ತಾ ಇರ್ಬೋದು ಯಾವ ಥರ ಹಾಕ್ತಾ ಇದ್ದಾರೆ ಅಂದ್ಬಿಟ್ಟು. ನೋಡಿ ಏನು ಪೇಪರ್ ಹಾಕೋಕೆ, ಏನು ಪೇಪರ್ ಹಾಕೋದು, ಎಷ್ಟು ಜನ ಬಂದಿದ್ದೀರಾ ನೋಡಪ್ಪ ಸ್ನೇಹಿತರೆ. 1 ಎಕರೆ ಕೂಡ ಇಲ್ಲ, ಇದು 1 ಎಕರೆ ಹಾಕಕ್ಕೆ 14 ಜನ ಬಂದಾರೆ ಅಂತ ಇವ್ರದ್ದು ಟೀಮ್ ಅವಾಗ ಎಷ್ಟು ದೊಡ್ಡದಾದೆ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ನೋಡಿದ್ರೆ ಓನರು ನೋಡಿ ಇಲ್ಲಿ ಆಲೂಗಡ್ಡೆ ಹಾರಕ್ಕೆ ಬಂದಿದ್ರಂತೆ. ಅದಾಯ್ತು ನೋಡಿ, ಹಂಗೆ ಈ ಕಡೆ ಬಂದ್ಬಿಟ್ರು ಇವರು. ಅದೃಷ್ಟ ಮಾಡಿದ್ದಾರೆ ಇವತ್ತು ಭಾನುವಾರದ ಬಾಡುತ್ತ. ಇವ್ರು ಓನರ್ ಹೇಳಿದ್ರು, ಅಣ್ಣ ನಾವು ಕಡಿಮೆ ಇರಲಿ ಜಾಸ್ತಿ ಇರಲಿ ನಾವು ಒಗ್ಗಟ್ಟಾಗಿ ಟೀಮೇ ಹೋಗೋದು, ಕಡಿಮೆ ಇರಲಿ ಜಾಸ್ತಿ ಇರಲಿ ಒಗ್ಗಟ್ಟಾಗೆ ಹೋಗೋದು ನಾವು ಇಲ್ಲಿ ಹೋದ್ರೇನು ಅಂತ ಹೇಳಿ ಹೇಳಿದ್ರು. ಖುಷಿ ಆಯ್ತು ಆ ಮಾತು ಕೇಳಿ ನನಗೆ. ಏನು ಕೆಲಸ ಮಾಡ್ತಾ ಇದ್ದೀರಣ್ಣ? ಪೇಪರ್ ಹಾಕ್ತಾ ಇದ್ದೀರಾ? ಯಾವ ನಿಂಕ ಬಂದಿರೋ ನೀವು ಇಬ್ರು? ಕೃಷ್ಣಾಪುರ ತೀರ್ಥ. ನೋಡಿ ಸ್ನೇಹಿತರೆ, ವರ್ಕ್ ವೈಸ್ ಸೂಪರಾಗಿ ಮಾಡ್ತಾರೆ. ವರ್ಕ್ ಅಂತೂ ಏನು ಬೇರೆ ಇದಿಡಂಗೆ ಇಲ್ಲ, ಹೆಸರಿಡಂಗೆ ಇಲ್ಲ, ಆ ಥರ ಮಾಡ್ತಾರೆ ನೀಟಾಗಿ ಫಿನಿಶಿಂಗ್ ಎಲ್ಲನೂ. ಮತ್ತು ಪ್ರೈಸೂ ಅದೇ ಥರ ಕಡಿಮೆನೇ ಮಾಡಿಕೊಡ್ತಾರೆ. ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ. ಆಮೇಲೆ ಇದೆಲ್ಲ ಪೇಪರ್ ಆದಮೇಲೆ ಇದಕ್ಕೆ ಹೋಲ್ಸ್ ಹಾಕ್ಬೇಕು. ಏನಕ್ಕಪ್ಪ ನಾಟಿ ಮಾಡಬೇಕಲ್ಲ ಗಿಡ, ಅದಕ್ಕೆ ಈ ಥರ ಈ ಟೂಲ್ಸ್ ತಗೊಂಡು ಬೆಂಕಿಯಲ್ಲಿ ಕಾಯಿಸ್ಕೊಂಡು ಚೆನ್ನಾಗಿ ಯಾವ ಥರ ಹೋಲ್ಸ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಮಾಡಿಕೊಂಡು ಇಟ್ಕೊಬೇಕು. ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಜೈ ಜವಾನ್ ಜೈ